नमस्ते बच्चों, मैं हूँ वीरश्री। आज आपके लिए खुशखबरी है। ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ನಾನು ಮಾಡಿದ್ದೀನಿ। 2016ರಿಂದ 2020 ಸೆಪ್ಟೆಂಬರ್ವರೆಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಪ್ರಶ್ನೆಗಳು ಬಂದಿವೆ ಅಂಥ ಪ್ರಶ್ನೆಗಳ ಒಂದು ವಿಡಿಯೋವನ್ನು, ಒಂದು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸ್ತಾ ಇದ್ದೀನಿ। ಮೋಸ್ಟ್ ಪ್ರೊಬ್ಯಾಬಲಿ ಪ್ರಶ್ನೆಗಳು ಇವಾಗಿರುತ್ತವೆ। एक वाक्य में उत्तर लिखे। ऐसे प्रश्न पत्रिका में 4 प्रश्न होते हैं। ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ತಾವೆಲ್ಲರೂ ಗಮನವಿಟ್ಟು ಕೇಳಿದ್ದಾದರೆ 4 ಅಂಕಗಳನ್ನು ಗಳಿಸಬಹುದು ಮಕ್ಕಳೇ। ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ ಮತ್ತು ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅನ್ನುವ ಬಟನನ್ನು ಚೂಸ್ ಮಾಡಿ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಮುಂದೆ ತಾವು ಪಡಿಬಹುದು। बच्चों, पहले हम एक एक पार्ट पर किस साल में किस प्रश्न को पूछा गया है, कौन सा महत्वपूर्ण प्रश्न है, ये देख लेंगे पहले। तो पहला हमारा कविता है मातृभूमि। तो इस कविता से यह बहुत ही महत्वपूर्ण प्रश्न है। ಹಾಗಾದರೆ 2 ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ 100% ಈ ಪ್ರಶ್ನೆ ಬಂದೇ ಬರುವ ಚಾನ್ಸ್ ಇರುತ್ತೆ। ಹಾಗಾದರೆ ಆ ಪ್ರಶ್ನೆ ಯಾವುದನ್ನು ನೋಡಿ, ಭಾರತ್ ಭೂಮಿ ಕೆ अंदर क्या भरा हुआ है। ಹಾಗಾದರೆ ಈ ಪ್ರಶ್ನೆ ಯಾವಾಗ ಕೇಳಿದರೆ 2017 ಜೂನ್ ಮತ್ತು 2018 ಏಪ್ರಿಲ್ 2 ಸಲ ಈ ಪ್ರಶ್ನೆ रिपीट आಗಿದೆ। तो इसका सही जवाब है खनिजों का व्यापक धन। क्या भरा हुआ है? खनिजों का व्यापक धन। तो यहाँ पर देख लीजिए बच्चों, दूसरा प्रश्न है कवि भारत माँ से क्या प्रार्थना कर रहे हैं। यह प्रश्न पूछा गया है। ಹಾಗಾದರೆ ಈ ಪ್ರಶ್ನೆಯನ್ನು ಯಾವಾಗ ಕೇಳಿದ್ದಾರೆ? 2016 ಜೂನ್, 2020 ಏಪ್ರಿಲ್, 2020 ಸೆಪ್ಟೆಂಬರ್। ಹೋದ ಸಲ ಮೊನ್ನೆ ಸೆಪ್ಟೆಂಬರ್ ಒಳಗೆ ಎಕ್ಸಾಮ್ ಆಯ್ತಲ್ಲ, ಆವಾಗಲೇ ಕೇಳಿದ್ದಾರೆ ಇದನ್ನು। ಅದಕ್ಕಾಗಿ 3 ಸಲ ಇದು ಏನಾಗಿದೆ, 4 ವರ್ಷದಲ್ಲಿ 2 ಎಕ್ಸಾಮ್ದಲ್ಲಿ ರಿಪೀಟ್ ಆಗಿದೆ ಅಂದರೆ ಇದು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ। ಇದರ ತಯಾರಿಯನ್ನು ಅವಶ್ಯಕವಾಗಿ ಮಾಡಿಕೊಳ್ಬೇಕಾಗತ್ತೆ। जिसका सही जवाब है जग का रूप बदलने के लिए कवि प्रार्थना कर रहे हैं। तो आराम से आप 1 अंक हासिल कर सकते हैं। याद रखिए मैं क्या बोल रही हूँ, ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಮೊದಲು ಲಕ್ಷ್ಯ ಕೊಟ್ಟು ಈ ವಿಡಿಯೋವನ್ನು ನೋಡಿ। ಮಾತೃಭೂಮಿಯ ಇನ್ನೊಂದು ಪ್ರಶ್ನೆ, माँ के खेत कैसे हैं। ಭಾರತ್ माँ के खेत कैसे हैं। ಹಾಗಾದರೆ ಈ ಪ್ರಶ್ನೆಯನ್ನು 2017 ಏಪ್ರಿಲ್ ಮತ್ತು 2019 ಏಪ್ರಿಲ್ನಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ। इसका सही जवाब है हरे भरे हैं। खेत कैसे हैं? भारत माँ के खेत हरे भरे हैं। तो इस तरह लिखने से आपको 1 अंक मिल जाता है। अगले पार्ट पर चलते हैं, कौन कौन सा प्रश्न आ चुका है। ಹಾಗಾದರೆ ಮಕ್ಕಳೇ, कश्मीरी से ಪಾಠದಿಂದ प्रेमचंद जी चौक में क्यों गए। ಈ ಪ್ರಶ್ನೆಯನ್ನು 2019 ಜೂನ್ನಲ್ಲಿ ಕೇಳಲಾಗಿದೆ। इसका सही जवाब है 2-4 जरूरी सामान खरीदने के लिए चौक में गए। ಹಾಗಾದರೆ 2 ಸಾಮಾನು ಜರೂರಿಯಾಗಿ ಖರೀದಿ ಮಾಡಬೇಕಾಗಿತ್ತು, ಅದಕ್ಕಾಗಿ ಹೋಗಿದ್ರು ಅಂತ ಬರೆದರೆ ಸಾಕು। ಹಾಗಾದರೆ 2019 ಜೂನ್ನಲ್ಲಿ ಕೇಳಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು। दूसरा प्रश्न, गाजर को मेज पर स्थान क्यों मिलने लगा। ಈ ಪ್ರಶ್ನೆಯನ್ನು ಸಹಿತ 2020 ಏಪ್ರಿಲ್ನಲ್ಲಿ ಕೇಳಲಾಗಿದೆ। ಗಾಜರ್ ಮೇ ಬಹುತ್ ವಿಟಮಿನ್ ಹೈ। ಇಷ್ಟು ಬರೆದರೆ ಸಾಕು ಮಕ್ಕಳೇ, 1 ಅಂಕ ನೀವು ಆರಾಮಾಗಿ ಗಿಟ್ಟಿಸ್ಕೊಳ್ಬೋದು। और इस पाठ से तीसरा प्रश्न है, प्रेमचंद जी का जी क्यों लालचा उठा। ಇದು ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ। 2 ಬಾರಿ ಕೇಳಲಾಗಿದೆ ಈ ಪ್ರಶ್ನೆಯನ್ನು। 2019 ಏಪ್ರಿಲ್ ಮತ್ತು 2018 ಜೂನ್ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಇದೆ। तो इसका सही जवाब है बच्चों रंगदार गुलाबी सेब नजर आए। ಹಾಗಾದರೆ ಈ 3 ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆಗಳು ಈ ಪಾಠದಿಂದ ಬಂದೇ ಬರ್ತವೆ। ಹಾಗಾದರೆ ಈ ಪ್ರಶ್ನೆಗಳ ತಯಾರಿಯನ್ನು ನೀವು 100% ಮಾಡಿಕೊಳ್ಳಲೇಬೇಕು। ಸಮಯ ಕಡಿಮೆ ಇರುವುದರಿಂದ ನಿಮ್ಮ ತಯಾರಿ ಬಹಳ ಮಹತ್ವಪೂರ್ಣವಾಗಿರುತ್ತದೆ। तो गिल्लू पाठ से एक ही प्रश्न पूछा गया है। ಈ 4 ವರ್ಷಗಳಲ್ಲಿ ಗಿಲ್ಲು ಪಾಠದಿಂದ ಒಂದೇ ಒಂದು ಪ್ರಶ್ನೆ ಬಂದಿದೆ। ಯಾಕಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಈ ಗಿಲ್ಲು ಪಾಠ 4 ಅಂಕದ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರುತ್ತೆ। ಹಾಗಾದರೆ ಯಾವ ಪ್ರಶ್ನೆ ಅಂತ ನೋಡೋಣವಾ। ಗಿಲ್ಲು ಗರ್ಮಿ ಸೆ ಬಚನೆ ಕೆ ಲಿಯೆ ಕ್ಯಾ ಕರ್ತಾ ತಾ। ಈ ಪ್ರಶ್ನೆಯನ್ನು 2017 ಜೂನ್ನಲ್ಲಿ ಕೇಳಲಾಗ್ತದೆ। इसका सही जवाब है सुराही पर लेट जाता था।
गिल्लू गर्मी से बचने के लिए क्या करता था, सुराही पर लेट जाता था। इस तरह लिखने से आपको 1 अंक आ जाता है। तो इस पाठ में 4 अंक का प्रश्न बहुत ही महत्वपूर्ण है। तो इसके लिए इस पाठ में जो प्रश्न होता है उनको तैयारी हम आगे करेंगे और दूसरे विडियो में हम चर्चा करेंगे। ಹಾಗಾದರೆ ಮುಂದಿನ ಕವಿತೆ ಅಭಿನವ ಮನುಷ್ಯ. ಇದು ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕವಿತೆ. ಹಾಗಾದರೆ ಇಲ್ಲಿ ಕಂಠಸ್ಥ ಪದ್ಯ ಇಲ್ಲ ಇದು. ಹೀಗಾಗಿ ಕೆಲವೊಂದಿಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಪದೇ ಪದೇ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ನಿಜವಾಗ್ಲೂ ಬರುತ್ತೆ ಮಕ್ಕಳೇ. ಮೊದಲನೇ ಪ್ರಶ್ನೆ ನೋಡ್ರಿ, ಕವಿತಾ ಕೆ ಅನುಸಾರ ವರ್ತಮಾನ ದುನಿಯಾ कैसी है. ಈ ಪ್ರಶ್ನೆಯನ್ನು 2019 ಜೂನ್ನಲ್ಲಿ ಕೇಳಲಾಗಿದೆ. आज की दुनिया कैसी है ಇದು ಎರಡೂ ಕೂಡಿಸಿದ್ರೆ कविता के अनुसार वर्तमान आज की दुनिया, वर्तमान की दुनिया आज की दुनिया एक ही होता है. ವರ್ತಮಾನದ ಜಗತ್ತು ಮತ್ತು ಈ ಇವತ್ತಿನ ಜಗತ್ತು ಎರಡೂ ಒಂದೇ. ಹೀಗಾಗಿ ಪ್ರಶ್ನೆಯನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ, ಗೊಂದಲಕ್ಕೀಡಾಗಬೇಡ್ರಿ ದಯಮಾಡಿ. ಅಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳಿ. 2019 ಜೂನ್ನಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ, ಜೊತೆಗೆ 2019 ಏಪ್ರಿಲ್ನಲ್ಲಿ ಕೇಳಲಾಗಿದೆ, 2020 ಏಪ್ರಿಲ್ನಲ್ಲಿ ಕೇಳಲಾಗಿದೆ ಮತ್ತು 2018 ಏಪ್ರಿಲ್ನಲ್ಲಿ ಸಹಿತ ಈ ಪ್ರಶ್ನೆ ಬಂದಿದೆ. ಹೀಗಾಗಿ 4 ಬಾರಿ ಇದು ಪುನರಾವರ್ತಿತಗೊಂಡಿದೆ ಪ್ರಶ್ನೆ. ಹೀಗಾಗಿ ಈ ಪ್ರಶ್ನೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಪದ್ಯದ ಮೊದಲನೇ ಒಂದು ಸಾಲಿನಲ್ಲಿನೇ ಇದೆ, ಆಜ್ ಕಿ ದುನಿಯಾ ವಿಚಿತ್ರ और ನವೀನ್. ಆಜ್ ಕಿ ದುನಿಯಾ कैसी है, ವಿಚಿತ್ರ और ನವೀನ್ है. ಈ ಎರಡು ಶಬ್ದಗಳನ್ನ ಬರೆದ್ರೆ ಸಾಕು 1 ಅಂಕ ಬಂದೇ ಬರುತ್ತದೆ. ಹಾಗಾದರೆ ಈ ಒಂದು ಪದ್ಯದಲ್ಲಿ ಇರ್ತಕ್ಕಂಥ ಎರಡನೇ ಪ್ರಶ್ನೆ, ಪವನ್ ಕಾ ತಾಪ್ ಕಿಸ್ಕೆ ಹುಕ್ಮ್ ಪರ್ ಚಡ್ತಾ ಉತರ್ತಾ ಹೇ. ಈ ಪ್ರಶ್ನೆ 2 ಸಲ ರಿಪಿಟೇಷನ್ ಆಗಿದೆ ಮಕ್ಕಳೇ. 2017 ಏಪ್ರಿಲ್ನಲ್ಲಿ ಮತ್ತು 2018 ಏಪ್ರಿಲ್ನಲ್ಲಿ 2 ಸಲ ಕಂಟಿನ್ಯೂ ಆಗಿ ಪ್ರಶ್ನೆ ಬಂದಿದೆ. ಹೀಗಾಗಿ ಈ ಪ್ರಶ್ನೆಯನ್ನು ಸಹಿತ ತಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗತ್ತೆ. ಇಸ್ಕಾ ಸಹಿ ಜವಾಬ್ ಹೇ ಮಾನವ ಕೆ ಹುಕುಂ ಪರ್ ಚಡ್ತಾ ಉತರ್ತಾ ಹೇ. ಮನುಷ್ಯನ ಒಂದು ಆಜ್ಞೆ ಮೇರೆಗೆ ಗಾಳಿಯ ತಾಪಮಾನ ಹೆಚ್ಚಾಗುತ್ತೆ ಮತ್ತು ಕಡಿಮೆಯಾಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ನಾವು ಅನಾಲಿಸಿಸ್ ಮಾಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆಗಳು ಬಂದಿವೆ, ಯಾವ ಪ್ರಶ್ನೆ ಬಂದಿಲ್ಲ ಅಂತ. ಹೀಗಾಗಿ ಅಭ್ಯಾಸ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಮುಂದಿನ ಪ್ರಶ್ನೆ ಇದೇ ಪಾಠದಲ್ಲಿ ನೋಡೋಣ. ಅದೇ ಅಭಿನವ ಮನುಷ್ಯದಿಂದ 3ನೇ ಪ್ರಶ್ನೆ, ಆಧುನಿಕ ಪುರುಷನೇ ಕಿಸ್ ಪರ್ ವಿಜಯಿ ಪಾಯಿ ಹೇ. ಹಾಗಾದರೆ ಈ ಪ್ರಶ್ನೆಯನ್ನು 2016 ಏಪ್ರಿಲ್, 2016 ಜೂನ್, 2017 ಜೂನ್ 3 ಬಾರಿ ಪ್ರಶ್ನೆ ಪುನರಾವರ್ತಿತಗೊಂಡಿದೆ. ಹಾಗಾದರೆ ಇದನ್ನು ಏನು ಮಾಡಬೇಕಾಗತ್ತೆ, ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈ ಸಲನೂ ಬರಬಹುದು ಪ್ರಶ್ನೆ. ಹಾಗಾದರೆ ಇದರ ಉತ್ತರ ಪ್ರಕೃತಿ ಪರ್. किस पर विजयी प्राप्त कर चुका है, प्रकृति पर विजयी पाई है. तो चौथा प्रश्न है, उसी पद्य में से आज का मनुष्य का यान कहाँ जा रहा है. ಈ ಒಂದು ಪ್ರಶ್ನೆಯನ್ನು 2020 ಏಪ್ರಿಲ್ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ. ಹಾಗಾದರೆ ಇದರ ಉತ್ತರ ಗಗನ ಮೇ, ಕಿಸ್ಕಾ ಗಗನ ಮೇ ಕ್ಯಾ ಜಾ ರಹಾ ಹೈ, ಯಾನ್ ಜಾ ರಹಾ ಹೈ. तो 5वां प्रश्न है, आधुनिक मनुष्य कविता के अनुसार परमाणु किसे देखकर कांपते हैं. ये तो 2016ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ ಮಕ್ಕಳೇ. ಹಾಗಾದರೆ ಇದರ ಉತ್ತರ ಮಾನವಕ್ಕೆ ಕರೋಂಕೋ ಹಾತೋಂಕೋ. ಮನುಷ್ಯನ ಕೈಗಳನ್ನು ನೋಡಿ ಪರಮಾಣು ಸಹಿತ ಇವತ್ತಿನ ಕಾಲದಲ್ಲಿ ಹೆದರ್ತಾ ಇದೆ. ಹಾಗಾದರೆ ಅಭಿನವ ಮನುಷ್ಯ ಅನ್ನುವ ಪದ್ಯ 1 ಅಂಕಕ್ಕೆ ಎಷ್ಟು ಮಹತ್ವಪೂರ್ಣವಾಗಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಈ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ನಮಗೆ ತಿಳಿಯುತ್ತೆ. तो मेरा बचपन पाठ से पहला प्रश्न है, अब्दुल कलाम जी के पिता कैसे व्यक्ति थे. ಈ ಪ್ರಶ್ನೆಯನ್ನು 2019 ಜೂನ್ನಲ್ಲಿ ಕೇಳಲಾಗಿದೆ ಮಕ್ಕಳೇ. वह कैसे व्यक्ति थे, आडंबरहीन व्यक्ति थे. तो दूसरा प्रश्न है, कलाम और जैनुलाब्दीन किस विषय पर बात करते थे. ಇದು ಈ ಪ್ರಶ್ನೆಯನ್ನು 2018 ಏಪ್ರಿಲ್ನಲ್ಲಿ ಕೇಳಲಾಗಿದೆ. तो वह कलाम और जैनुलाब्दीन आध्यात्मिक विषयों पर चर्चा करते थे. तो यहाँ पर मेरे बचपन पाठ से 2 प्रश्न पूछा गया था और दूसरे प्रश्नों पर चलते. बसंत की सच्चाई पाठ से पहला प्रश्न है, बसंत और प्रताप किसके घर में रहते थे. ಈ ಪ್ರಶ್ನೆಯನ್ನು 2020 ಏಪ್ರಿಲ್ನಲ್ಲಿ ಕೇಳಲಾಗಿದೆ ಮಕ್ಕಳೇ.
ಹಾಗಾದರೆ बसंत ಮತ್ತು प्रताप यार मनेली इर्ता इद्रु बीकू अय्यर के घर में रहते थे। और दूसरा प्रश्न, प्रताप पंडित राजकिशोर के घर क्यों गए थे? 2017 ಏಪ್ರಿಲ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು। 14.5 आने लौटाने के लिए गया था। तो चले बच्चों, इंटरनेट क्रांति से कौन से प्रश्न महत्वपूर्ण है देख लेते हैं। पहला प्रश्न है, इंटरनेट का अर्थ क्या है? ಈ ಪ್ರಶ್ನೆಯನ್ನು 2017 ಜೂನ್ನಲ್ಲಿ ಕೇಳಲಾಗಿದೆ। इसका सही जवाब है, अनगिनत कंप्यूटरों के कई अंतर्जालों का एक दूसरे से संबंध स्थापित करने का जाल। और अगला प्रश्न है, ई गवर्नेंस से क्या लाभ है? ಈ ಪ್ರಶ್ನೆಯನ್ನು 2018 ಏಪ್ರಿಲ್ನಲ್ಲಿ ಕೇಳಲಾಗಿದೆ। इसका सही जवाब है, पारदर्शी प्रशासन बनाता है। ಮೂರನೇ ಪ್ರಶ್ನೆ, पारदर्शी प्रशासन किसे कहते हैं? 2016 ಜೂನ್ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿದೆ। तो इसका सही जवाब है, ई गवर्नेंस को कहा जाता है। पारदर्शी प्रशासन किसे कहा जाता है? ई गवर्नेंस को कहा जाता है। तो इस तरह प्रश्न आ सकते हैं। ईमानदारों के सम्मेलन पाठ से पहला महत्वपूर्ण प्रश्न है, परसाई जी को सम्मेलन में क्यों बुलाया गया था? ये तो 2018 में पूछा था। 2018ರಲ್ಲಿ ಕೇಳಲಾಗಿತ್ತು। देश के प्रसिद्ध ईमानदार होने के कारण परसाई जी को सम्मेलन में बुलाया गया था। दूसरा प्रश्न है बच्चों, लेखक परसाई जी ने कमरा छोड़कर जाने का निर्णय क्यों लिया? ये ಪ್ರಶ್ನೆಯನ್ನು 2017 ಜೂನ್ನಲ್ಲಿ ಕೇಳಲಾಗಿತ್ತು। उसकी चीज़ें सब चोरी होने के कारण, ಅವ್ರದ್ದು ವಸ್ತುಗಳೆಲ್ಲ ಏನಾಗ್ತಾ ಇದ್ದು ಕಳ್ಳತನ ಆಗೋದರಿಂದ ಅವರು ತಮ್ಮ ರೂಮನ್ನು ಬಿಟ್ಟು ಹೋಗಲಿಕ್ಕೆ ट्राई ಮಾಡಿದರು। तीसरा प्रश्न है बच्चों, लेखक पहनने के कपड़े सिरहने दबाकर क्यों सोए? यह प्रश्न 2019ರಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ। इसका सही जवाब है, ಹಾಗಾದರೆ ಇದರ ಒಂದು ಸರಿಯಾದ ಉತ್ತರ, सब चोरी हो रहे थे। ಎಲ್ಲ ಸಾಮಾನುಗಳು ಕಳ್ಳತನವಾಗಿರೋದ್ರಿಂದ ಅವರು ಬಟ್ಟೆಗಳನ್ನು ಹಾಕಿಕೊಳ್ತಕ್ಕಂಥ ಬಟ್ಟೆಗಳನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗಿದ್ರು। ಹಾಗಾದರೆ ಈ ಪ್ರಶ್ನೆಗಳು ಬಂದೇ ಬರುತ್ತವೆ, ಅದಕ್ಕಾಗಿ ಇದರ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ। ಇದೇ ಒಂದು ಪಾಠದ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳಿದ್ದಾವೆ, ನೋಡೋಣ। और एक प्रश्न है इस पाठ से, लेखक दूसरे दर्जे में क्यों सफ़र करना चाहते थे? ಈ ಪ್ರಶ್ನೆಯನ್ನು ಸಹಿತ 2016 ಜೂನ್ ಮತ್ತು 2018 ಜೂನ್ನಲ್ಲಿ ಕೇಳಲಾಗ್ತದೆ। ಇದರ ಸರಿಯಾದ ಉತ್ತರ, दूसरे दर्जे में जाने से लेखक को 150 रुपये बच जाते थे। और अगला प्रश्न है, लेखक को स्टेशन पर माली की याद क्यों आया? ಈ ಪ್ರಶ್ನೆಯನ್ನು ಸಹಿತ 2017ರಲ್ಲಿ ಏಪ್ರಿಲ್ನಲ್ಲಿ ಕೇಳಲಾಗಿದೆ। इसका सही जवाब है, फूल मालाएँ बेचने के लिए याद करते हैं। तो इस तरह प्रश्न आ जाते हैं। समय की पहचान पाठ से कुछ प्रश्न आ चुके हैं। पहला प्रश्न है, ईश का दिया हुआ अति अनुपम धन क्या है? ಈ ಪ್ರಶ್ನೆ 2019 ಜೂನ್ ಮತ್ತು 2018 ಜೂನ್ರಲ್ಲಿ ಈಗಾಗಲೇ ಕೇಳಿದ್ದಾಗಿದೆ। ಜೊತೆಗೆ ಈ ಪ್ರಶ್ನೆ ಸಂಭವನೀಯ ಪ್ರಶ್ನೆಯಾಗಿರುತ್ತದೆ। इसका सही जवाब है बच्चों, समय ईश का दिया हुआ अति अनुपम धन है। दूसरा प्रश्न है, समय की पहचान कविता में किस पर विश्वास करने को कहा है? ಈ ಪ್ರಶ್ನೆಯನ್ನು ಸಹಿತ 2018 ಏಪ್ರಿಲ್ನಲ್ಲಿ ಕೇಳಲಾಗಿದೆ। समय की पहचान कविता में आत्मा पर विश्वास करने को कहा है। ಈ ರೀತಿ ಪ್ರಶ್ನೆ ಉತ್ತರ ಬರೆದಿದ್ದಾದರೆ ನೀವು ಆರಾಮಾಗಿ ಅಂಕಗಳನ್ನು ಗಳಿಸಬಹುದು। महिला की साहसिकता पाठ से महत्वपूर्ण प्रश्न है बच्चों, बिजेंद्री पाल सिलाई का काम क्यों करने लगी? ಈ ಪ್ರಶ್ನೆಯನ್ನು ಸಹಿತ ಕಳೆದ ಬಾರಿ 2020 ಸೆಪ್ಟೆಂಬರ್ನಲ್ಲಿ ನಡೆದಿರತಕ್ಕಂಥ ಪರೀಕ್ಷೆಯಲ್ಲಿ ಕೇಳಲಾಗಿದೆ। ಇದರ ಒಂದು ಸರಿಯಾದ ಉತ್ತರ, पढ़ाई का खर्च जुटाने के लिए। सूर शाम से महत्वपूर्ण प्रश्न है, बालकृष्ण का रंग कैसा था? ಈ ಪ್ರಶ್ನೆಯನ್ನು ಸಹಿತ 2018 ಜೂನ್ನಲ್ಲಿ ಕೇಳಲಾಗಿತ್ತು। इसका सही जवाब है, काला था। बालकृष्ण का रंग कैसा था? ಹಾಗಾದರೆ ಮಕ್ಕಳೇ, ಇದುವರೆಗೆ ನಾವು 2016ರಿಂದ 20 ಸೆಪ್ಟೆಂಬರ್ವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳನ್ನು ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೀವಿ। ಮುಂದಿನ ವಿಡಿಯೋದಲ್ಲಿಯೂ ಸಹಿತ ಅನುರೂಪತಾ, ವಸ್ತುನಿಷ್ಠ ಪ್ರಶ್ನೆ, 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು,
ಎಲ್ಲವುಗಳನ್ನು ಒಂದೊಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪ್ರತಿನಿತ್ಯ ಈ ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ಕೋರನ್ನು ಹೆಚ್ಚಿಸ್ಕೊಳ್ರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೂ ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋವರೆಗೆ ಬರುವವರೆಗೆ ತಾವೆಲ್ಲರೂ ಕಾಯಿರಿ ಅಂತ ಹೇಳ್ತಾ ಧನ್ಯವಾದ.